ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಹೋಲಿ ಹಬ್ಬ ಬಂದೇ ಬಿಡ್ತು. ಸೊ ಹೋಲಿ ಹಬ್ಬ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಕಲರ್ಸ್ಗಳು. ಸೊ ಈ ಕಲರ್ಸ್ಗಳ ಜೊತೆ ಆಟ ಆಡೋದು ಅಂದರೆ ಎಷ್ಟು ಮಜಾ ಇರುತ್ತೆ ಅಲ್ವಾ. ಸೊ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಷ್ಟು ಫನ್ ಮಾಡ್ಬೋದು ಈ ಫೆಸ್ಟಿವಲಲ್ಲಿ ಅಲ್ವಾ. ಸೊ ಆದರೆ ನಾವು ಈ ಕಲರ್ಸ್ ನಾವು ಸ್ಕಿನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ಕೇರ್ನ ತೊಗೋಬೇಕಾಗತ್ತೆ, ಎಸ್ಪೆಷಲಿ ಸ್ಕಿನ್ ಮತ್ತು ಹೇರ್ಗೆ. ಯಾಕಪ್ಪ ಅಂತಂದರೆ ಈ ಆರ್ಮ್ಫುಲ್ ಕಲರ್ಸ್ ಏನಿದೆಯೋ ಅದರಲ್ಲಿ ಕೆಮಿಕಲ್ಸ್ ನಮ್ಮ ಸ್ಕಿನ್ ಮತ್ತು ಹೇರ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಈ ಕೆಮಿಕಲ್ಸಿಂದ ನಮ್ಮ ಸ್ಕಿನ್ಗೆ ರ್ಯಾಷಸ್ ಉಂಟಾಗ್ಬೋದು, ಪಿಗ್ಮೆಂಟೇಷನ್ ಉಂಟಾಗ್ಬೋದು. ಸೊ ಈ ರೀತಿ ಹಲವು ಸ್ಕಿನ್ ಪ್ರಾಬ್ಲಮ್ಸ್ಗಳು ಉಂಟಾಗ್ಬೋದು. ಇನ್ನು ಕೂದಲಿಗೆ ಬಂದರೆ ಕೂದಲು ಡ್ರೈ, ಡ್ಯಾಮೇಜ್ ಅಥವಾ ಫ್ರಿಝಿನೆಸ್, ಸೊ ಈ ಥರ ಹಲವು ಪ್ರಾಬ್ಲಮ್ಸ್ಗಳು ಉಂಟಾಗ್ಬೋದು. ಸೊ ನಾವು ಹೋಲಿ ಹಬ್ಬ ಹೋಲಿ ಆಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಸ್ಕಿನ್ ಕೇರ್ ಟಿಪ್ಸ್ ಮತ್ತು ಹೇರ್ ಕೇರ್ ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೋದು. ಜೊತೆಗೆ ಯಾವುದೇ ಯೋಚನೆ ಇಲ್ದೇ ಆರಾಮಾಗಿ ಕಲರ್ಸ್ ಜೊತೆ ನಾವು ಆಟ ಆಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಹೋಲಿ ಹಬ್ಬಕ್ಕಿಂತ ಮುಂಚೆ ಯಾವ ರೀತಿ ನಿಮ್ಮ ಸ್ಕಿನ್ ಮತ್ತು ಹೇರ್ನ ಕೇರ್ ಮಾಡಬೇಕು ಅಥವಾ ಪ್ರೆಪ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಪ್ರೀ ಹೋಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಟಿಪ್ಸ್ ಯಾವ್ದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಸ್ಕಿನ್ ಕೇರ್ನ ನೋಡೋಣ. ಸೊ ಫಸ್ಟ್ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಸ್ಕಿನ್ನ ನೀಟಾಗೆ ಪ್ರೆಪ್ ಮಾಡ್ಕೊಳ್ಳಿ ಬಿಫೋರ್ ಹೋಲಿ ಆಡೋಕ್ಕಿಂತ ಮುಂಚೆ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಐಸ್ ಕ್ಯೂಬ್ಸ್. ಸೊ ಐಸ್ ಕ್ಯೂಬ್ಸ್ ಆರ್ ಸೂಪರ್ ಹೆಲ್ಪ್ಫುಲ್. ನೀವೊಂದು ಐಸ್ ಕ್ಯೂಬ್ನ ತೊಗೊಂಡು ನೀಟಾಗೆ ನಿಮ್ಮ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನಲ್ಲಿ ಅರೌಂಡ್ 1 to 2 minutes ತನಕ ನೀವು ಐಸ್ ಕ್ಯೂಬ್ನ ಮಸಾಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಮುಖದಲ್ಲಿರುವಂತಹ ಪೋರ್ಸ್ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ. ಸೊ ದ್ಯಾಟ್ ನಾವು ಈ ಹೋಲಿ ಆಡೋ ಟೈಮಲ್ಲಿ ಏನು ಕೆಮಿಕಲ್ಸ್ ಅಥವಾ ಕಲರ್ಸ್ ಏನಿದೆಯೋ ಅದು ನಮ್ಮ ಪೋರ್ಸ್ಗೆ ಹೋಗದೇ ಇರಲಿ ಅಂತ ಮುಂಚೆನೇ ಒಂದು ಐಸ್ ಕ್ಯೂಬ್ನ ಹಾಕಿ ನೀಟಾಗೆ ಸ್ಕಿನ್ಗೆ ಮಸಾಜ್ ಮಾಡಬೇಕು. ಸೊ ದ್ಯಾಟ್ ಪೋರ್ಸ್ ಇದಾಗಿ ಯಾವುದೇ ರೀತಿಯ ಕಲರ್ಸ್ ನಮ್ಮ ಪೋರ್ಸ್ಗೆ ಎನ್ಕೌಂಟರ್ ಆಗಲ್ಲ. ಸೊ ಹಾಗಾಗಿ ಆ್ಯಕ್ನೆ ಅಥವಾ ಔಟ್ಬ್ರೇಕ್ಸ್ ಏನೂ ಆಗಲಿಕ್ಕೆ ಅದು ಬಿಡಲ್ಲ. ಸೊ ಇದು ಫಸ್ಟ್ ಸ್ಟೆಪ್ ಬಿಫೋರ್ ನೀವು ಸ್ಕಿನ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್ ನಾವು ನೋಡೋದಾದರೆ ಸೆಕೆಂಡ್ ಒನ್, ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಆಫ್ಟರ್ ಐಸ್ ಕ್ಯೂಬ್ಸ್ ಮಾಯ್ಶ್ಚರೈಸರ್ಸ್ನ ನೀಟಾಗಿ ಅಪ್ಲೈ ಮಾಡಿ. ನಿಮ್ಮ ಓವರಾಲ್ ಫೇಸ್ಗಾಗಿರ್ಬೋದು, ನೆಕ್ಗಾಗಿರ್ಬೋದು ನೀವು ಕಂಪ್ಲೀಟಾಗಿ ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕರೆಂಟಾಗೆ ಇಟ್ಸ್ ಪಾಂಡ್ಸ್ ಮಾಯ್ಶ್ಚರೈಸರ್. ಸೊ ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದೆಯೋ ಅದನ್ನು ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ, ಆದರೆ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ ಈಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು. ಸೊ ಸನ್ಸ್ಕ್ರೀನ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಯಾಕೆ ಅಂತಂದರೆ ನಾವು ಹೋಲಿನ ಆಬ್ವಿಯಸ್ಲಿ ಆಚೆ ಕಡೆನೇ ಹಾಡೋಕ್ಕೆ ಹೋಗೋದು. ಸೊ ಅಲ್ಲಿ ಈ ಸನ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಸನ್ ರೇಸು ನಮಗೆ ಒಳ್ಳೆಯದಲ್ಲ. ಜೊತೆಗೆ ಈ ಕಲರ್ಸು ಸನ್ ರೇಸು ಎಲ್ಲ ಸೇರಿಕೊಂಡು ಹೆವಿ ಪಿಗ್ಮೆಂಟೇಷನ್ ಉಂಟು ಮಾಡಲಿಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಎಲ್ಲೆಲ್ಲಿ ನಿಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗ್ತಿದೆಯೋ ಸನ್ಗೆ ಅಥವಾ ಕಲರ್ಸ್ಗೆ ಅಲ್ಲೆಲ್ಲವೂ ಸಹ ನೀವು ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡಿ. ನಿಮ್ಮ ಫೇಸ್ ಆಗಿರ್ಬೋದು, ನೆಕ್ ಏರಿಯಾ ಆಗಿರ್ಬೋದು, ನಿಮ್ಮ ಕೈ ಕಾಲು ಎಲ್ಲ ಕಡೆಗೂ ಸಹ ನೀವು ನೀಟಾಗೆ ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಲಿಪ್ಸು. ಸೊ ಲಿಪ್ ಬಾಮ್ನ ಅದು ಹಾಕೊಳ್ಳೋಕ್ಕೆ ಮರೆಯೋಕ್ಕೆ ಹೋಗಬೇಡಿ. ಸೊ ಲಿಪ್ ಬಾಮ್ನ ವೇರ್ ಮಾಡಿ. ಲಿಪ್ ಬಾಮ್ ಅಥವಾ ಇಲ್ಲದ್ರೆ ಪೆಟ್ರೋಲಿಯಂ ಜೆಲ್ಲಿನೂ ಸಹ ನೀವು ಯೂಸ್ ಮಾಡ್ಬೋದು, ವ್ಯಾಸಲಿನ್. ಸೊ ಇವೆರಡರಲ್ಲಿ ನೀವು ಯಾವ್ದಾರ ಒಂದನ್ನು ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಯರ್ಸ್. ಸೊ ನಾವು ಇಲ್ಲಿ ಮರ್ತು ಬಿಡ್ತೀವಿ. ಸೊ ಯಾಕಪ್ಪ ಅಂತಂದರೆ ಇಲ್ಲಿ ಏನಾರ ಕಲರ್ಸ್ ಹೋಗ್ಬಿಡ್ತು ಅಂದರೆ ಅಷ್ಟೊಂದು ಈಸಿಯಾಗಿ ಕಲರ್ಸ್ ವಾಶ್ ಔಟ್ ಆಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ನೀವು ವ್ಯಾಸಲಿನ್ನ ನಿಮ್ಮ ಕೈಗೆ ತೊಗೊಂಡು ನಿಮ್ಮ ಇಯರ್ಸ್ ಏನಿದೆಯೋ ಅದಕ್ಕೆ ಹಿಂದೆಗಡೆ ಮತ್ತು ಮುಂದೆಗಡೆ ನೀಟಾಗೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಿಮ್ಮ 2 ಕಿವಿಗೂ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ನಿಮ್ಮ ಸ್ಕಿನ್ಗಾಯಿತು. ನೆಕ್ಸ್ಟ್ ನಾವು ನೋಡೋದು ನೇಲ್ಸ್. ಸೊ ಹೌದು ಈ ನೇಲ್ಸ್ಗೂ ಸಹ ಕಲರ್ಸು ಸ್ಟೇನ್ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡಾರ್ಕ್ ನೇಲ್ ಪೇಂಟ್ಸ್ನ ಆದಷ್ಟು ವೇರ್ ಮಾಡಿ.
ಸೊ ಡಾರ್ಕ್ ನೇಲ್ ಪೇಂಟ್ಸ್ನ ನೀಟಾಗೆ ಅಪ್ಲೈ ಮಾಡ್ಕೊಳ್ಳಿ. ಲೈಕ್ ಉಗುರು ಏನಾರ ಬಿಟ್ಟಿದ್ರೆ ಆ ಉಗುರು ಒಳಗಡೆನೂ ಸಹ ನೀವು ನೇಲ್ ಪೇಂಟ್ಸ್ನ ನೀವು ಹಚ್ಬೋದು. ಲೈಕ್ ಯಾಕಂದರೆ ಒಳಗಡೆ ಯಾವುದೇ ರೀತಿಯ ಕಲರ್ಸ್ ಹೋಗಬಾರ್ದು ಅಂತ. ಸೊ ನೇಲ್ ಪೇಂಟ್ಸ್ ಹಾಕಿ ಅದು ನೇಲ್ ಪೇಂಟ್ ಒಣಗಿದ ನಂತರ ಆ ನೇಲ್ಸ್ ಸುತ್ತನೂ ಸಹ ನೀವು ಏನು ಮಾಡಬೇಕಪ್ಪ ಅಂತಂದರೆ ವ್ಯಾಸಲಿನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಲೈಕ್ ನೀವು ವ್ಯಾಸಲಿನ್ ಅಪ್ಲೈ ಮಾಡೋದ್ರಿಂದ ಲೈಕ್ ನಿಮ್ಮ ಕ್ಯೂಟಿಕಲ್ಸ್ ರೀಜನ್ ಏನಿದೆಯೋ ಅಂದರೆ ನಿಮ್ಮ ಉಗುರು ಸುತ್ತ ಏನಿದೆಯೋ ಅದ್ರ ಒಳಗಡೆ ಈ ಕಲರ್ಸು ಪೆನೆಟ್ರೇಟ್ ಆಗಬಾರ್ದು ಅಂತ ಲೈಕ್ ವ್ಯಾಸಲಿನ ನೀವು ಅಪ್ಲೈ ಮಾಡಿ. ಸೊ ದ್ಯಾಟ್ ನೀವು ವ್ಯಾಸಲಿನ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಲರ್ಸ್ ನಿಮ್ಮ ನೇಲ್ದು ಕ್ಯೂಟಿಕಲ್ ಒಳಗಡೆ ಅದು ಹೋಗದೇ ಇರೋಂಗೆ ತಡೆಯುತ್ತೆ. ಸೊ ಇದಿಷ್ಟು ಲೈಕ್ ಪ್ರಾಪರ್ ಲೈಕ್ ಸ್ಕಿನ್ ಕೇರ್ ಆಯಿತು. ಸೊ ನೀವು ಇದನ್ನು ಸಹ ಟ್ರೈ ಮಾಡ್ಬೋದು. ಏನು ಮಾಡ್ಬೋದಪ್ಪ ಅಂತಂದರೆ ಕೊಕೊನಟ್ ಆಯಿಲ್ನ ತೊಗೊಂಡು ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ನ ತೊಗೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೋದು ನಿಮ್ಮ ಕೈ ಮತ್ತು ಕಾಲ್ಗೆ. ಲೈಕ್ ಎಲ್ಲೆಲ್ಲಿ ಲೈಕ್ ನಿಮ್ಮ ಸ್ಕಿನ್ ಲೈಕ್ ಎಕ್ಸ್ಪೋಸ್ ಆಗ್ತಿದೆಯೋ ಲೈಕ್ ಕಲರ್ಸ್ಗೆ ಅಂತ, ಸೊ ಅಲ್ಲೆಲ್ಲ ಲೈಕ್ ನೀವು ಲೈಟಾಗೆ ಕೊಕೊನಟ್ ಆಯಿಲ್ ಅಥವಾ ಬೇಬಿ ಆಯಿಲ್ನ ನೀವು ಅಪ್ಲೈ ಮಾಡ್ಬೋದು. ಸೊ ದ್ಯಾಟ್ ನೀವು ವಾಶ್ ಮಾಡಬೇಕಿದ್ರೆ ಅದು ಈಸಿಯಾಗೆ ರಿಮೂವ್ ಆಗುತ್ತೆ. ಸೊ ಇದಿಷ್ಟಾಯಿತು ಲೈಕ್ ಸ್ಕಿನ್ ಕೇರ್. ಈಗ ಹೇರ್ ಕೇರಿಗೆ ಬರೋದಾದರೆ ಸೊ ನೀವು ಲೈಕ್ ನಾನು ಯೂಶ್ವಲಿ ಏನು ಮಾಡ್ತೀನಪ್ಪ ಅಂತಂದರೆ ಲೈಕ್ ಹೋಲಿ ಹಬ್ಬ ಇವತ್ತಿದೆ ಅಂತಂದರೆ ಲೈಕ್ ಪ್ರಿಯರ್ ಟು ಲೈಕ್ 2 days ಬ್ಯಾಕ್ ಹೇರ್ ವಾಶ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಏನಾಗುತ್ತಪ್ಪ ಅಂತಂದರೆ ಲೈಕ್ ನೀವು ಏರ್ ವಾಶ್ ಮಾಡಲಿಲ್ಲ ಅಂತಂದರೆ ಅದು ಸ್ಕ್ಯಾಲ್ಪಲ್ಲಿ ನ್ಯಾಚುರಲ್ ಆಯಿಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ನ್ಯಾಚುರಲ್ ಆಯಿಲ್ಸ್ ಪ್ರೊಡ್ಯೂಸ್ ಆದಾಗ ಅದು ಏನು ಮಾಡುತ್ತಪ್ಪ ಅಂತಂದರೆ ಅದು ಒಂಥರ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ. ಸೊ ದ್ಯಾಟ್ ನಿಮ್ಮ ಸ್ಕ್ಯಾಲ್ಪ್ಗೆ ಏನಾದರೂ ಕಲರ್ಸ್ ಏನಾದರೂ ಬಂದರೆ ಅದು ಲೈಕ್ ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಆ ಆಯಿಲ್ಸ್ ಹೆಲ್ಪ್ ಮಾಡುತ್ತೆ. ಲೈಕ್ ಇಲ್ಲದೆ ಹೋದರೆ ಲೈಕ್ ನೀವು ಆ ಡೇನೇ ಲೈಕ್ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸ್ವಲ್ಪ ಕೊಕೊನಟ್ ಆಯಿಲ್ನ ತೊಗೊಂಡು ಎಲ್ಲ ಲೈಕ್ ನಿಮ್ಮ ಹೇರ್ಸ್ಗೆಲ್ಲ ನೀವು ಅಪ್ಲೈ ಮಾಡಿ. ಕೊಕೊನಟ್ ಆಯಿಲ್ನ ಒಂದು ಸ್ವಲ್ಪ ಅಪ್ಲೈ ಮಾಡಿ. ಲೈಕ್ ಹೆವಿ ಜಾಸ್ತಿ ಅಪ್ಲೈ ಮಾಡಿದ್ರೆ ತುಂಬ ಗ್ರೀಸಿಯಾಗಿ ಕಾಣುತ್ತೆ. ಒಂದು ಸ್ವಲ್ಪ ತೊಗೊಂಡು ಲೈಟಾಗೆ ನಿಮ್ಮ ಕೂದಲು ಮತ್ತು ಸ್ಕ್ಯಾಲ್ಪ್ಗೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿದ ನಂತರ ಕೂದಲನ್ನ ಈ ಥರ ಬಿಡೋಕ್ಕೆ ಹೋಗಬೇಡಿ. ಲೈಕ್ ಲೂಸ್ ಹೇರ್ ಇಸ್ ನಾಟ್ ಗುಡ್. ಲೈಕ್ ಕಲರ್ಸ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಆದಷ್ಟು ನೀವು ಬ್ರೇಡ್ಸ್ನ ಮಾಡ್ಕೊಳ್ಳಿ, ಇಲ್ಲ ಬನ್ನಾಗಿ ನೀವು ಮಾಡ್ಕೋಬೋದು ಹೇರ್ ಸ್ಟೈಲ್ಸ್ನ. ಸೊ ಆದಷ್ಟು ಬ್ರೇಡ್ಸ್ನ ಪ್ರಿಫರ್ ಮಾಡಿ, ಇಲ್ಲ ಬನ್ಸ್ನ ಪ್ರಿಫರ್ ಮಾಡಿ ಕೂದಲನ್ನ ಈ ಥರ ಲೂಸಾಗೆ ಲೈಕ್ ಫ್ರೀಯಾಗೆ ಬಿಡೋಕ್ಕೆ ಹೋಗಬೇಡಿ. ಬಿಕಾಸ್ ದಟ್ಸ್ ನಾಟ್ ಗುಡ್ ಫಾರ್ ಲೈಕ್ ಕಲರ್ಸ್, ಲೈಕ್ ಹಾರ್ಮ್ಫುಲ್ ಕಲರ್ಸ್ ಎಲ್ಲ ಇರುತ್ತಲ್ಲ, ನಮ್ಮ ಕೂದಲನ್ನ ಡ್ರೈ ಡ್ಯಾಮೇಜ್ನ ಆಗಿ ಮಾಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಏನಪ್ಪ ಬ್ರೇಡ್ಸ್ ಅಥವಾ ಬನ್ಸ್ನ ನೀವು ವೇರ್ ಮಾಡಿ. ನೆಕ್ಸ್ಟ್ ನಾವು ನೋಡೋದಾದರೆ ಸೊ ನೀವು ಹೋಲಿ ಟೈಮಲ್ಲಿ ಆದಷ್ಟು ಕಾಟನ್ ಕ್ಲೋತ್ಸ್ನ ನೀವು ಪ್ರಿಫರ್ ಮಾಡಿ. ಯಾಕಂದರೆ ಲೈಕ್ ಈ ಬಿಸಿಲು ಇರೋದ್ರಿಂದ ಲೈಕ್ ಕಾಟನ್ ಕ್ಲೋತ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಕಾಟನ್ ಕ್ಲೋತ್ಸ್ನ ವೇರ್ ಮಾಡಿ. ಆಮೇಲೆ ಲೈಕ್ ಫುಲ್ ಸ್ಲೀವ್ಸ್ ಅಥವಾ ಅಟ್ಲೀಸ್ಟ್ ಕ್ವಾರ್ಟರ್ ಸ್ಲೀವ್ಸ್ ಇರೋಂಥ ಕ್ಲೋತ್ಸ್ನ ಪ್ರಿಫರ್ ಮಾಡಿ. ಸೊ ದಟ್ ಎಷ್ಟಾಗುತ್ತೋ ಅಷ್ಟು ಸ್ಕಿನ್ಗೆ ಕಲರ್ಸ್ ಹೋಗೋದ್ರಿಂದ ತಡೆಯಬಹುದು. ಸೊ ಆದಷ್ಟು ಲೈಕ್ ಫುಲ್ ಅಥವಾ ಕ್ವಾರ್ಟರ್ ಸ್ಲೀವ್ಸ್ನ ಪ್ರಿಫರ್ ಮಾಡಿ. ನೆಕ್ಸ್ಟು ಸನ್ ಗ್ಲಾಸಸ್ನ ವೇರ್ ಮಾಡಿ. ಲೈಕ್ ನೀವು ಸನ್ ಗ್ಲಾಸಸ್ ವೇರ್ ಮಾಡೋದ್ರಿಂದ ಒಂದು ಬಿಸಿಲಿಂದ ಲೈಕ್ ಡೈರೆಕ್ಟ್ ಸನ್ ರೇಸಿಂದ ನೀವು ಕಣ್ಣನ್ನು ಕಾಪಾಡ್ಕೋಬೋದು. ಇನ್ನೊಂದು ಲೈಕ್ ಕಲರ್ಸ್ದು ಲೈಕ್ ಸಣ್ಣ ಪಾರ್ಟಿಕಲ್ಸ್ ಏನಿದೆಯೋ ಲೈಕ್ ಎರ್ಚಾಡಬೇಕಿದ್ರೆ ಕಣ್ಣಿಗೆ ಹೋಗೋದ್ರಿಂದ ತಡಿಬೋದು. ಸೊ ಅಕಸ್ಮಾತ್ ಏನಾದರೂ ಲೈಕ್ ಕಲರ್ ಪಾರ್ಟಿಕಲ್ಸ್ ಏನಾರ ಹೋಗ್ಬಿಟ್ರಂತೂ ಲೈಕ್ ಸ್ಕಿನ್ ರ್ಯಾಷಸ್ ಆಗಿರಲಿ ಅಥವಾ ತುಂಬ ರೆಡ್ನೆಸ್ ಆಗಿರಲಿ, ಉರಿಯೋದಾಗಿರಲಿ, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆದಷ್ಟು ಸನ್ ಗ್ಲಾಸಸ್ನ ನೀವು ವೇರ್ ಮಾಡಿ. ನೆಕ್ಸ್ಟ್ ಸ್ಟೇ ಹೈಡ್ರೇಟೆಡ್. ಆದಷ್ಟು ಚೆನ್ನಾಗಿ ನೀರು ಕುಡಿತಾ ಇರಿ. ಲೈಕ್ ಗ್ಲೂಕೋಸ್ ವಾಟರ್ ಆಗಿರ್ಬೋದು, ಲೆಮನ್ ವಾಟರ್ ಆಗಿರ್ಬೋದು. ಸೊ ಈ ಥರ ವಾಟರ್ಸ್ನ ನೀವು ಆಗಾಗ ಕುಡಿತಾ ಇರಿ. ಸೊ ಇದಿಷ್ಟಾಯಿತು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಟಿಪ್ಸ್. ಸೊ ತಪ್ಪದೆ ಈ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಸೊ ದ್ಯಾಟ್ ನಿಮಗೆ ಹಾರ್ಮ್ಫುಲ್ ಕಲರ್ಸ್ ಏನಿದೆಯೋ ಅದು ನಿಮ್ಮ ಸ್ಕಿನ್ಗೆ ಅಥವಾ ಹೇರ್ಗೆ ಏನೂ ಡ್ಯಾಮೇಜ್ ಮಾಡದೇ ಇರಲಿ ಅಂತ. ಸೊ ಹೋಪ್ ಈ ಟಿಪ್ಸು ಟ್ರಿಕ್ಸ್ ಎಲ್ಲ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಈ ಹೋಲಿ ಟೈಮಲ್ಲಿ ಈ ಟಿಪ್ಸ್ಗಳೆಲ್ಲ ಹೆಲ್ಪ್ ಆಗಲಿ. ಆಮೇಲೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೆ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್. ಓ ಆ್ಯಂಡ್ ಯಾ, ಹ್ಯಾಪಿ ಹೋಲಿ ಎವ್ರಿ ಒನ್.